ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನೋಡಿ, ದೇವರ ಫೋಟೋ ತೋರಿಸುವ ಮೂಲಕ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಹೂ ಇಟ್ಟಿದ್ದಾಳೆ, ಧೃತಿ ಇಟ್ಟದ್ದು ದಾಸವಾಳ. ನಮ್ಮಲ್ಲಿ ದಾಸವಾಳ ಮತ್ತು ಕೇಪುಳ ಆಗ್ತದೆ, ಮತ್ತು ಚಿಕ್ಕದೊಂದು ಬಿಳಿ ಹೂವು ಆಗ್ತದೆ. ಅದನ್ನು ಚೆನ್ನಾಗಿ ಮಾಡಿ ಇಟ್ಟಿದ್ದಾಳೆ ಧೃತಿ, ಚೆಂದಾಗಿದೆ ಆಯಿತಾ. ಹಾಗೆ ಇವತ್ತು ಫುಲ್ ಅಡುಗೆ ಕೋಣೆದ್ದೇ ಕೆಲಸ ಇತ್ತು ನನಗೆ, ಕ್ಲೀನಿಂಗ್, ಪಾತ್ರೆ ತೊಳೆಯೋದೆಲ್ಲ. ಒಂದು ಮಧ್ಯಾಹ್ನ ಹೊತ್ತಿಗೆ ಆಗುವಾಗ ಅದು ಹಾವೇರಿಯಿಂದ ಅಂತೆ ಅವಲಕ್ಕಿ ಮಾರಿಕೊಂಡು ಬಂದಿದ್ದರು. ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ಹಾಗೆ ಅದು 3 ಸೇರೇನ 3 ಪಾವೇನ ಹಾಕಿದ್ರು, 100 ರೂಪಾಯಿ ಅಂತೆ. ಹಾಗೆ ಅಷ್ಟು ತಗೊಂಡೆವು. ಚೆನ್ನಾಗಿದೆ, ಮಾಡಬೇಕೇನಾದರೂ ಅದರಲ್ಲಿ. ಗ್ರಾಸರಿ ಎಲ್ಲ ಸೆಟ್ ಮಾಡಿ, ಅಂದರೆ ಡಬ್ಬಿ ಎಲ್ಲ ಸೆಟ್ ಮಾಡಿದ ಮೇಲೆ ಹೇಗಾಗಿದೆ ನೋಡಿ. ಒರೆಸಿ ಇಟ್ಟೆ. ಮತ್ತು ಪಾತ್ರೆ ನೋಡಿ ಎಷ್ಟಿದೆ. ಇವತ್ತೆಲ್ಲ ತೊಳೆದಾಕಿದ್ದೆ. ಅಲ್ಲಿ ಹಾಲಲ್ಲಿ ಇಟ್ಟಿದ್ದೆ. ಹಾಲಲ್ಲಿ ಇಡೋದು ಬೇಡ, ಇಲ್ಲೇ ಇಡುವ ಅಂತ ಅಂದ್ಕೊಂಡಿದ್ದೇನೆ. ಪಾತ್ರೆ ತುಂಬ ಉಂಟು ಇದರಲ್ಲಿ. ಇದು ಪಿಂಗಾಣಿ ಪಾತ್ರೆಗಳು, ಚಿಕ್ಕದು ಮತ್ತು ದೊಡ್ಡದು ಪಿಂಗಾಣಿ ಪಾತ್ರೆಗಳು. ಇದರಲ್ಲಿ ತಪ್ಪಲೆಗಳು ಮತ್ತು ಕೈಮರಿಗೆ ಅಂತ ಹೇಳ್ತಾರಲ್ಲ ಅದು. ಇದರಲ್ಲಿ ಸೌಟುಗಳೆಲ್ಲ, ಮತ್ತು ಇದರಲ್ಲಿ ಬಾಣಲೆಗಳು, ಇದರಲ್ಲಿ ಚಮಚ, ಸ್ಪೂನು. ಇದರಲ್ಲಿ ನೋಡಿ ಎಷ್ಟು ಲೋಟೆ, ಒಂದು ಬಾಲ್ದಿ ಫುಲ್ಲು ಲೋಟೆನೇ ಇದೆ. ಅದರಲ್ಲಿ ಚೊಂಬು, ಇದರಲ್ಲಿ ಪಾಟೆ, ಆಮೇಲೆ ಇಲ್ಲಿ ಬಟ್ಟಲ್ನ ಸ್ಟ್ಯಾಂಡ್ ಉಂಟು 2, ಅದರಲ್ಲಿ ಇಟ್ಟಿದ್ದಾನೆ. ಆಮೇಲೆ ಇಲ್ಲಿ ಕಾವಲಿಗಳು, ಇದು ರೈಸ್ ಕುಕ್ಕರ್, ಮತ್ತು ಇದು ನೀರು ಇಡುವ ಪಾತ್ರೆ, ಇದು ಸಾಧ್ಯ. ಅದರಲ್ಲಿ ತೆಂಗಿನಕಾಯಿ ಇಟ್ಟಿದ್ದೇನೆ. ಮತ್ತು ಇಡ್ಲಿ ಪಾತ್ರೆ ಆ ಕಡೆ ಹಿಂದ್ಗಡೆ ಇಡ್ಲಿ ಪಾತ್ರೆ. ಇದೊಂದು ಸ್ವಲ್ಪ ಹೋಲ್ ಇದೆ ಅದರಲ್ಲಿ, ಅದನ್ನು ಸರಿ ಮಾಡಿಸಬೇಕು. ಮತ್ತೊಂದು ದೊಡ್ಡ ಬುತ್ತಿ, ಮತ್ತು ಇಡ್ಲಿ ಮಾಡುವ ತಟ್ಟೆಗಳು, ಮತ್ತು ಅದು ಹೋಲಿರುವ ಪಾತ್ರೆ, ಮತ್ತು ಇದು ಹಳೇದು ಎಂಥ ಇಡ್ಲಿ ಪಾತ್ರೆ, ಅದು ಒಳಗಿಡುವ ತಟ್ಟೆ, ಮತ್ತು 4 ಕುಕ್ಕರ್. ಇಷ್ಟ ಆಯಿತು. ಇದಿವತ್ತು ಇದು ಇಷ್ಟು ಕೊಟ್ಟಿದ್ದಾರೆ ನೋಡಿ. ಭವಾನಿ ಅಂತ ಹೇಳುವವರು, ನಮ್ಮ ಮನೆ ಹತ್ತಿರದವರು ಕೊಟ್ಟದ್ದು. ಬೇಸೊಪ್ಪು, ಕರಿಬೇವು, ಆಮೇಲೆ ಇದು ಶ್ರೀಯ ಪೂಜೆಯಲ್ಲಿಂದ ತಂದದ್ದು ಬಾಳೆಹಣ್ಣು. ಆಮೇಲೆ ಇದರಲ್ಲೊಂದು 5 ಬದನೆ ಇದೆ. ಇದು ಇವರು ರಾಧಿಕಾ ಶೆಟ್ಟಿ ಅಂತ ಹೇಳುವವರು ಕೊಟ್ಟದ್ದು, ಅವರು ಬೆಳೀತಾರೆ ಹಾಗೆ. ಆಮೇಲೇನು, ಇಷ್ಟು ಪಾತ್ರೆ ಎಲ್ಲ ತೊಳೆದಾಗೋಗ ನನ್ನ ಸೊಂಟ ಬಿದ್ದೋಯ್ತು. ಅಬ್ಬೋ ಎಷ್ಟು ಪಾತ್ರೆ. ಒಂದು ಮಧ್ಯಾಹ್ನ ಶುರು ಮಾಡಿದ್ದೇನೆ, ಅದು ಹಾಲಲ್ಲಿ ಇದ್ದದೆಲ್ಲ ಧೂಳಾಗ್ತದಲ್ಲ. ಆಮೇಲೆ ಇಲ್ಲೇ ಇಡುವ ಇನ್ನು ಮುಂದೆ ಎಂಥ ಪಾತ್ರೆಗಳನ್ನು. ಮೇಂಟೆನೆನ್ಸ್ ಸರಿ ಮಾಡಿದರೆ ಆಗ್ತದೆ ಹಾಗೆ. ಇಲ್ಲಿ ಕಪ್ ಜೋಡಿಸಿಟ್ಟೆ. ಅದು ಕಪ್ಪಿನ ಸ್ಟ್ಯಾಂಡ್ ಇತ್ತು, ಬೇರೆ ಕಪ್ಪಿನ ಸ್ಟ್ಯಾಂಡ್ ಅದು. ಇದು ಅವತ್ತು ಧರ್ಮಸ್ಥಳದಲ್ಲಿ ಲಕ್ಷದೀಪದಲ್ಲಿ ತಗೊಂಡ ಕಪ್ ಸೆಟ್ 6. ಮತ್ತು ಇದಿಲ್ಲಿ ಇವತ್ತೊಂದು ಅವಲಕ್ಕಿ ಒಂದು ಮಾರಿಕೊಂಡು ಬಂದಿದ್ದರು. ರಾಗಿದು ಅಂತ ಹೇಳಿದರು. ನನಗೆ ರಾಗಿದ್ದು ಅಂತ ನಂಬಲಿಕ್ಕೆ ಆಗೋದಿಲ್ಲ, ಅಂದರೆ ಕಲರ್ ಏನು ಬ್ಲ್ಯಾಕ್ ಇಲ್ಲ ನೋಡಿ, ಈ ಥರ ಇದೆ. ಟೇಸ್ಟ್ ಒಳ್ಳೆದಿದೆ, ಒಂಥರ ಡಿಫ್ರೆಂಟ್ ಇದೆ ಅವಲಕ್ಕಿ ಅಂತೆ. ಎಷ್ಟು 3 ಪಾವು 3 ಸೇರಿಗೆ 100 ರೂಪಾಯಿ ಅಂತ ಹೇಳಿದ್ದು. ಹಾಗೆ 100 ರೂಪಾಯಿದ್ದು ತಗೊಂಡೆ.